Hi children, good afternoon. How are you all? I hope all are fine. I am Sunita. I am your Hindi teacher. Okay children, today I am going to show some pictures for you. Okay, are you ready to see and answer? Okay, what is this children? Yes, this is a bulb. Okay, children, do you know who invented bulb? Thomas Edison invented bulb. Okay, see here children. In this picture we see Thomas Edison. Okay, next what is this children? Yes, this is a telephone. Okay, this is a telephone. Telephone invented by Graham Bell. Okay, telephone invented by Graham Bell. Okay, children, what is this? Yes, this is a computer. Okay, computer invented by Charles Babbage. Okay, computer invented by Charles Babbage. Okay, children, what is this? Yes, telescope. Children, do you know who invented this? Yes, Galileo. Children, have you seen Galileo picture? Yes, see ya. Yes, he is a Galileo. Okay, so many people has invented many things like computer was invented by Charles Babbage, bulb was invented by Thomas Edison. Today, like this, so many great person has invented many things. Today we are going to know another great person who has invented the burning lamp. Okay children, ಮಕ್ಕಳ ಇಲ್ಲಿ ನೋಡಿ ಎಷ್ಟೋ ಜನ ವ್ಯಕ್ತಿಗಳು ಪ್ರಸಿದ್ಧ ವ್ಯಕ್ತಿಗಳು ತುಂಬ ವಸ್ತುಗಳನ್ನು ಆವಿಷ್ಕಾರ ಮಾಡಿದ್ದಾರೆ ಮಕ್ಕಳ. ಲೈಕ್ ಅಂದರೆ ಕಂಪ್ಯೂಟರ್ನ ಚಾರ್ಲ್ಸ್ ಬ್ಯಾಬೇಜ್ ಅವರು ಆವಿಷ್ಕಾರ ಮಾಡಿದ್ದಾರೆ, ಬಲ್ಬ್ನ ಥಾಮಸ್ ಎಡಿಸನ್ ಅವರು ಆವಿಷ್ಕಾರ ಮಾಡಿದ್ದಾರೆ ಮಕ್ಕಳ. ಅದೇ ರೀತಿ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಇವತ್ತಿನ ಪಾಠದಲ್ಲಿ ನಾವು ಬರ್ನಿಂಗ್ ಲ್ಯಾಂಪ್ನ ಯಾರು ಆವಿಷ್ಕಾರ ಮಾಡಿದ್ರು ಅದನ್ನ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳ. ಓಕೆ, ಇಟ್ ವಾಸ್ ಇನ್ವೆಂಟೆಡ್ ಬೈ ಗೆಲಿಲಿಯೋ. ಬರ್ನಿಂಗ್ ಲ್ಯಾಂಪ್ನ ಗೆಲಿಲಿಯೋ ಅವರು ಆವಿಷ್ಕಾರ ಮಾಡ್ತಾರೆ ಮಕ್ಕಳ. ಓಕೆ, ಬೈ ರೀಡಿಂಗ್ ದಿಸ್ ಲೆಸನ್ ಹೌ ಹಿ ಇನ್ವೆಂಟೆಡ್, ಲೆಟ್ಸ್ ವಿ ಸಿ. ಓಕೆ, ಈ ಒಂದು ಲೆಸನ್ನ ಓದ್ತಾ ಗೆಲಿಲಿಯೋ ಅವರು ಯಾವ ರೀತಿ ಬರ್ನಿಂಗ್ ಲ್ಯಾಂಪ್ ಅಂದರೆ ಉರಿಯುವ ದೀಪನ ಕಂಡು ಹಿಡಿದ್ರು ಅಂದರೆ ಆವಿಷ್ಕಾರ ಮಾಡಿದ್ರು ಅನ್ನೋದನ್ನ ನಾವು ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಓಕೆ, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಲೆಸನ್. ದ ನೇಮ್ ಆಫ್ ಲೆಸನ್ ಈಸ್ ಜಲ್ದಿ ಹಾಂಡಿ. ಓಕೆ, ಇಟ್ ಮೀನ್ಸ್ ಬರ್ನಿಂಗ್ ಲ್ಯಾಂಪ್ ಅಂದರೆ ಮಕ್ಕಳ ಇವತ್ತಿನ ಒಂದು ದಿನದಲ್ಲಿ ನಾನು ಒಂದು ಹೊಸ ಪಾಠನ ಶುರು ಮಾಡ್ತೀನಿ. ಆ ಒಂದು ಪಾಠದ ಹೆಸರೇನು ಮಕ್ಕಳ? ಜಲ್ದಿ ಹಾಂಡಿ. ಜಲ್ದಿ ಹಾಂಡಿ ಅಂದರೆ ಮಕ್ಕಳ ಬರ್ನಿಂಗ್ ಲ್ಯಾಂಪ್, ಉರಿಯುವ ದೀಪ. ಓಕೆ ಚಿಲ್ಡ್ರನ್, दिस इटली के पीसा नगर का गिरजाघर शाम हो रही थी. एक बालक गिरजाघर के बाहर सीढ़ियों पर बैठा किसी का इंतजार कर रहा था. सामने सड़क पर लोग आ जा रहे थे. बालक ने देखा कि एक आदमी नीले रंग के कपड़े पहने हाथों में तेल का पीपा लिए आया. इटली के पीसा नगर का ಗಿರ್ಜಾಘರ್. ದಿಸ್ ಈಸ್ ಅ ಸ್ಟೋರಿ ಆಫ್ ಪಿಸಾ ಸಿಟಿ. ಇಟ್ ಈಸ್ ಇನ್ ಇಟಾಲಿ. ಓಕೆ ಮಕ್ಕಳ, ಇಲ್ಲಿ ಇಟಾಲಿದೇ ಒಂದು ನಗರದ ಪೀಸಾ ಸಿಟಿ ಅನ್ನೋದ್ರ ಬಗ್ಗೆ ಈ ಒಂದು ಸ್ಟೋರಿ ಇರೋದು ಮಕ್ಕಳ. ದೇರ್ ವಾಸ್ ಒನ್ ಚರ್ಚ್, ಅಂದರೆ ಅಲ್ಲಿ ಒಂದು ಚರ್ಚ್ ಇರುತ್ತೆ ಮಕ್ಕಳ. ಸಂಜೆ ಹೊತ್ತು ಏಕ್ ಬಾಲಕ್, ಒನ್ ಬಾಯ್, ದೇರ್ ವಾಸ್ ಒನ್ ಚರ್ಚ್. ಔಟ್ ಆಫ್ ದ ಚರ್ಚ್ ದೇರ್ ವಾಸ್ ಅ ಬಾಯ್ ಹೂ ವಾಸ್ ಸಿಟ್ಟಿಂಗ್ ಆನ್ ದ ಸ್ಟೆಪ್ಸ್. ಓಕೆ, ಆ ಚರ್ಚ್ ಸ್ಟೆಪ್ ಮೇಲೆ ಒಬ್ಬ ಬಾಲಕ ಕೂತಿರ್ತಾನೆ ಮಕ್ಕಳ. ಓಕೆ, ಒಂದು ಬಾಲಕ ಆ ಚರ್ಚ್ ಸ್ಟೆಪ್ ಮೇಲೆ ಕೂತಿರ್ತಾನೆ ಮಕ್ಕಳ. ಆ್ಯಂಡ್ ಹಿ ಈಸ್ ವೇಟಿಂಗ್ ಫಾರ್ ಸಂಬಡಿ. ಅವರು ಯಾರಿಗೋ ಒಬ್ರಿಗೋಸ್ಕರ ಕಾಯ್ತಾ ಇರ್ತಾನೆ. ಓಕೆನಾ, ಆ ಒಂದು ಮಗು ಏನು ಕೂತಿತ್ತಲ್ಲ ಮಕ್ಕಳ ಸ್ಟೆಪ್ ಮೇಲೆ, ಆ ಮಗು ಯಾರಿಗೋಸ್ಕರನೋ ಕಾಯ್ತಾ ಇದ್ದ. ಸಾಮ್ನೆ ಸಡಕ್ ಪರ್ ಲೋಗ್ ಆ ಜಾ ರಹೆ ಥೇ. He was looking here and there. Who
ಹೂ ವೇರ್ ಪಾಸಿಂಗ್ ದೇರ್ ಅಂದರೆ ಮಕ್ಕಳ ಆ ಒಂದು ಚರ್ಚ್ ಹತ್ರನೇ ಅಲ್ಲೇನಾಗಿತ್ತು ಅಂದರೆ ಚರ್ಚ್ ಹತ್ರನೇ ಸಡಕ್ ರೋಡ್ ಇತ್ತು ಮಕ್ಕಳ. ಆ ರೋಡ್ ಅಂದರೆ ಮಾಮೂಲಿ ಅಲ್ವಾ ಮಕ್ಕಳ, ಜನ ಓಡಾಡ್ತಾನೆ ಇರ್ತಾರೆ. ಆ ಬಾಲಕ, ಆ ಮಗು ಎಲ್ಲಿ ಸ್ಟೆಪ್ ಮೇಲೆ ಕೂತಿದ್ನಲ್ಲ, ಆ ಮಗು ಕೂತ್ಕೊಂಡು ಅಲ್ಲಿ ಜನ ಓಡಾಡ್ತಾ ಇರೋದನ್ನ ನೋಡ್ತಾನೆ. ಓಕೆ ಮಕ್ಕಳ. ದೆನ್ ಹಿ ಸಾ ಒನ್ ಮ್ಯಾನ್ ಹೂ ವಾಸ್ ವೇರಿಂಗ್ ಬ್ಲೂ ಕಲರ್ ಕ್ಲಾತ್. ಅಂದರೆ ಆ ಮಗು ಒಬ್ಬ ಮನುಷ್ಯನ ನೋಡುತ್ತೆ ಮಕ್ಕಳ. ಆ ಮನುಷ್ಯ ಏನು ಮಾಡ್ತಾನೆ, ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರ್ತಾನೆ. ಮತ್ತು ಹಾಥೋ ಮೇ ತೇಲ್ಕ ಪೀಪಾಲಿಯಾತ, ಹಿ ಬ್ರಾಟ್ ಸ್ಮಾಲ್ ಆಯಿಲ್ ಕ್ಯಾನ್ ಇನ್ ಹಿಸ್ ಹ್ಯಾಂಡ್. ಆ ಮನುಷ್ಯ ಏನು ಮಾಡ್ತಾನೆ ಮಕ್ಕಳ, ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಒಂದು ಕೈಯಲ್ಲಿ ಆಯಿಲ್ ಕ್ಯಾನ್ನ ಇಟ್ಕೊಂಡು ಬರ್ತಾನೆ. ಓಕೆ. ಸಿ ಹರ್ ಚಿಲ್ಡ್ರನ್, ನಾವು ಈ ಪಿಕ್ಚರಲ್ಲಿ ನೋಡ್ತೀವಿ ಮಕ್ಕಳ, ಈ ಸ್ಟೆಪ್ ಮೇಲೆ ಮಗು ಕೂತಿದೆ ಇಲ್ಲಿ. ಆಮೇಲೆ ಇಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಕೈಯಲ್ಲಿ ಕ್ಯಾನ್ ಇಟ್ಕೊಂಡಿದ್ದಾನೆ. ಅದು ಎಲ್ಲರೂ ಕಾಣಿಸುತ್ತಲ್ವ ಮಕ್ಕಳ. ಎಸ್, ಹಿ ಈಸ್ ಟೆಲ್ಲಿಂಗ್. ಓಕೆ. ವಹ ಸಾಮ್ನೆ ಲಗೆ ಲೈಮ್ पोस्ट के पास रुका. लाइम पोस्ट के ऊपर लटक रही हांडी को उसने खंबे से बंदी रस्सी के सहारे नीचे उतरा. There was a lamp post. He came near and he lifted the knot of the rope. ಮಕ್ಕಳ, ಅಲ್ಲಿ ಆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ಬಂದ್ರಲ್ಲ ಮಕ್ಕಳ, ಅವ್ರೇನು ಮಾಡ್ತಾರೆ, ಅಲ್ಲಿ ಲ್ಯಾಂಪ್ ಪೋಸ್ಟ್ ಇರುತ್ತೆ. ಲ್ಯಾಂಪ್ ಪೋಸ್ಟ್ ಅಂದರೆ ಲೈಟ್ ಕಂಬ ಇರುತ್ತೆ ಮಕ್ಕಳ. ಆ ಲೈಟ್ ಕಂಬದ ಹತ್ರ ಬಂದುಬಿಟ್ಟು ಅವ್ರೇನು ಮಾಡ್ತಾರೆ, ಅಲ್ಲಿ ಆ ಕಂಬದ ಹತ್ರ ಒಂದು ಲ್ಯಾಂಪನ್ನ ಕಟ್ಟಿರ್ತಾರೆ ಮಕ್ಕಳ. ಆ ಲ್ಯಾಂಪ್ನ ಒಂದು ಹಗ್ಗದಿಂದ ಕಟ್ಟಿರ್ತಾರೆ. ಸಿ ಯರ್ ಚಿಲ್ಡ್ರನ್, ಇದೇ ಲ್ಯಾಂಪು. ಓಕೆನಾ. ಈ ಥರ ಲ್ಯಾಂಪ್ನ ಅವ್ರೇನು ಮಾಡಿರ್ತಾರೆ, ಆ ಕಂಬಕ್ಕೆ ಹಗ್ಗದಿಂದ ಕಟ್ಟಿರ್ತಾರೆ. ಆ ಮನುಷ್ಯ ಅಲ್ಲಿ ಬಂದುಬಿಟ್ಟು ಏನು ಮಾಡ್ತಾರೆ, ಆ ಲ್ಯಾಂಪ್ ಪೋಸ್ಟಲ್ಲಿರುವಂಥ ಅಂದರೆ ಲೈಟ್ ಕಂಬದಲ್ಲಿರುವಂಥ ಲ್ಯಾಂಪನ್ನ ಆ ಹಗ್ಗದಲ್ಲಿ ಕಟ್ಟಿರ್ತಾರಲ್ಲ ಮಕ್ಕಳು, ಅದನ್ನು ಓಪನ್ ಮಾಡ್ಕೋತಾರೆ, ಹಗ್ಗ ಬಿಚ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ ಕಮ್ ಡೌನ್. ಹಿ ಓಪನ್ ದ ಟಾಪ್ ಆಫ್ ದ ಲ್ಯಾಂಪ್. ಅದನ್ನ ಮೇಲೆ ಕಟ್ಟಿರ್ತಾರೆ ಮಕ್ಕಳು, ಹಗ್ಗದಿಂದ ಓಪನ್ ಮಾಡಿದಾಗ ನಿಧಾನಕ್ಕೆ ಅದೇನಾಯಿತು, ಲ್ಯಾಂಪು ಕೆಳಗಡೆ ಬರುತ್ತೆ. ಹಾಂಡಿಕೆ ಅಂದರ್ ರಕೆ ಲ್ಯಾಂಪ್ಕೋ ನಿಕ್ಲಾ, ಅಂದರೆ ಅದನ್ನ ಲ್ಯಾಂಪನ್ನ ಮುಚ್ಚಳನ ತೆಗಿತಾರೆ ಮಕ್ಕಳ. ಉಸ್ಮೆ ತೇಲ್ವರ ಫಿಲ್ಡ್ ಆಯಿಲ್ ಹಾಕ್ತಾರೆ. ಓಕೆ. ಆ ಲ್ಯಾಂಪನ್ನ ಓಪನ್ ಮಾಡಿಕೊಂಡು ಲ್ಯಾಂಪ್ಗೆ ಆಯಿಲ್ ಹಾಕ್ತಾರೆ ಮಕ್ಕಳ. ಓಕೆ. ಲೈಟೆಡ್ ದ ಲ್ಯಾಂಪ್, ಎಣ್ಣೆ ಹಾಕಿಬಿಟ್ಟು ಆಯಿಲ್ ಹಾಕಿಬಿಟ್ಟು ಏನು ಮಾಡ್ತಾರೆ, ದೀಪ ಹಚ್ತಾರೆ ಮಕ್ಕಳ. ದೆನ್ ढक्कन बंद करके रस्सी खींची, हांडी फिर से लैंप पोस्ट के ऊपर ಲಟಕ್ನೆ ಲಗಿ. ಹಾಂಡಿ ಮೀನ್ಸ್ ಮಕ್ಕಳ ಒಂದು ಅರ್ಥನ್ ಫಾಟ್ ಅದು. ಓಕೆನಾ. ಅದು ಒಂದು ಮಣ್ಣಿನ ಹಣತೆ ಅಂತ ಹೇಳ್ತೀವಲ್ಲ ಮಕ್ಕಳ, ಆ ಥರ. ಅವಾಗ ಏನು ಮಾಡ್ತಾರೆ, ಫಸ್ಟ್ ಅವರು ಅದನ್ನು ಲ್ಯಾಂಪನ್ನು ಓಪನ್ ಮಾಡ್ಕೋತಾರೆ. ಅಂದರೆ ಹಗ್ಗದಿಂದ ಅದನ್ನು ಓಪನ್ ಮಾಡಿಕೊಂಡು ಕೆಳಗಡೆ ಅದು ಎಳ್ತಾರೆ. ಅದು ಕೆಳಗಡೆ ಬರುತ್ತೆ. ಆವಾಗ ಅದ್ರ ಟಾಪ್ನ ಓಪನ್ ಮಾಡಿಬಿಟ್ಟು ಅದಕ್ಕೆ ಆಯಿಲ್ ಹಾಕಿಬಿಟ್ಟು ದೀಪ ಹಚ್ಬಿಟ್ಟು ಮತ್ತೆ ಅದು ಎಲ್ಲಿತ್ತೋ, ದೆನ್ ಹಿ ಫಿಕ್ಸ್ ಲ್ಯಾಂಪ್ ಇನ್ ದ ಸೇಮ್ ಪ್ಲೇಸ್. ಅದೇ ಪ್ಲೇಸಲ್ಲಿ ಎಲ್ಲಿತ್ತೋ ಆ ಪ್ಲೇಸಲ್ಲೇ ಅದನ್ನು ಲ್ಯಾಂಪ್ನ ಮತ್ತೆ ವಾಪಸ್ಸು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಟೈಡ್ ರೋಪ್ ವೆರಿ ಟೈಟ್ಲಿ, ಜೋರಾಗಿ ಮತ್ತೆ ಗಟ್ಟಿಯಾಗಿ ರೋಪ್ನ ಅಂದರೆ ಹಗ್ಗನ ಕಟ್ತಾರೆ ಮಕ್ಕಳ. ವಹ ಬಾಲಕ್ ದೇಖ್ ರಹಾ ತಾ ಕಿ ಹಾಂಡಿ ಹಿಲ್ ರಹಿ ಹೈ, जितना वह एक तरफ हिलती है उतना ही दूसरे तरफ भी. The boy was observing what the man was doing. When he went, he saw the lamp which was moving here and there. ಅಂದರೆ ಮಕ್ಕಳ ಇಲ್ಲಿ ನೋಡಿ, ಆ ಬಾಯ್, ಇಲ್ಲೊಂದು ಮಗು ಕೂತಿದೆಯಲ್ಲ ಮಕ್ಕಳ, ಆ ಮಗು ನೋಡ್ತಾ ಇದೆ ಆ ಮನುಷ್ಯ ಏನೇನು ಮಾಡ್ತಾ ಇದ್ದಾನೆ ಅಲ್ಲಿ. ಅವನು ಏನು ಮಾಡ್ದ, ಫಸ್ಟ್ ಬಂದ ಲ್ಯಾಂಪ್ನ ಕೆಳಗಡೆ ಇಳಿಸ್ಕೊಂಡ, ಅದಕ್ಕೆ ಆಯಿಲ್ ಹಾಕಿದ, ಅದನ್ನು ದೀಪ ಹಚ್ಚಿದ, ಮತ್ತೆ ಅದನ್ನು ಟಾಪ್ನ ಕ್ಲೋಸ್ ಮಾಡ್ದ, ಮತ್ತೆ ಅದನ್ನು ಮೇಲೆ ಹಾಕ್ತಾನೆ. ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಆ ಲ್ಯಾಂಪನ್ನು ಅವ್ರು ಮತ್ತೆ ಫಿಕ್ಸ್ ಮಾಡಿದಾಗ ಮಕ್ಕಳ, ಆ ಲ್ಯಾಂಪ್ ಏನು ಮಾಡ್ತಾ ಇರುತ್ತೆ, ಅದು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಆ ಮಗು ಅದನ್ನು ನೋಡ್ಕೊಂಡು ಕೂತಿದೆ ಮಕ್ಕಳ. ಓಕೆ ಚಿಲ್ಡ್ರನ್, ಸಿ ಹಿಯರ್ ಚಿಲ್ಡ್ರನ್, ಇನ್ ದಿಸ್ ಪಿಕ್ಚರ್ ಆಲ್ಸೋ ವಿ ಸಿ ಹಿಯರ್ ಅ ಬಾಯ್ ಇಸ್ ಸಿಟ್ಟಿಂಗ್ ಆ್ಯಂಡ್ ದ ಮ್ಯಾನ್ ಈಸ್ ವೇರಿಂಗ್ ಬ್ಲೂ ಕಲರ್ ಡ್ರೆಸ್ ಆ್ಯಂಡ್ he hold one can in his hand also. Yes, no children. Next, बालक ने हांडी के इस तरह हिलने को ध्यान से देखा. हांडी का हिलना उसे अच्छा लगा. इस घटना ने उस बालक के मन पर गहरी
चाप छोड़ी उस बालक का नाम था गैलीलियो ಗೆಲೀಲಿ. ಬೈ ಅಬ್ಸರ್ವಿಂಗ್ ದ್ಯಾಟ್ ಇಟ್ ಹ್ಯಾಸ್ ರಿಮೈಂಡ್ ಇನ್ ಹೀಸ್ ಮೈಂಡ್. ಅಂದರೆ ಮಕ್ಕಳ ಆ ಮನುಷ್ಯ ಬಂದ ಹೋದ ಅಲ್ಲಿ ಏನೇನು ಮಾಡ್ದ, ಅವ್ನ ಲ್ಯಾಂಪ್ಗೆ ಏನು ಮಾಡ್ತಾನೆ, ಆಯಿಲ್ ಹಾಕ್ತಾನೆ, ಅದನ್ನು ಮತ್ತೆ ಫಿಕ್ಸ್ ಮಾಡ್ತಾನೆ, ದೀಪ ಹಚ್ತಾನೆ, ಅದೆಲ್ಲನೂ ನೋಡಿಬಿಟ್ಟು ಆ ಮಗುಗೆ ಏನಾಯಿತು, ಅವ್ನ ಮನಸ್ಸಲ್ಲೇ ಕೂತ್ಕೊಂಡ್ಬಿಡ್ತು, ಅವ್ನ ಮೈಂಡಲ್ಲೇ ಉಳಿತದು. ಅ ಬಾಯ್ ಹೂ ಈಸ್ ಅಬ್ಸರ್ವಿಂಗ್ ದಿಸ್, ಹಿಸ್ ನೇಮ್ ವಾಸ್ ಗೆಲೀಲಿಯೋ. ಇದನ್ನೆಲ್ಲ ಈ ಘಟನೆಯನ್ನು ನೋಡ್ತಾ ಇದ್ನಲ್ಲ ಮಕ್ಕಳ, ಆ ಮಗು ಹೆಸರೇನೇನು, ಗೆಲಿಲಿಯೋ. ಓಕೆ ಚಿಲ್ಡ್ರನ್.